ತಗೊಳ್ಳಿ, ತಿಂದು ಟೇಸ್ಟ್ ನೋಡಬೇಕು. ನಾವೆಲ್ಲ ಊರಲ್ಲಿ ಎರಡೆರಡು ಕೊಂತ ತಿಂತೀವಿ ಇದನ್ನ. ಎರಡು, ನಾನು 3-4 ತಿಂತೀನಿ ಗೊತ್ತಲ್ಲ. ಚಟಪಟ ಚಟಪಟ ಪಟ ಪಟ. ಓ ಬಂದ್ರಾ? ನಮಸ್ಕಾರ, ಏನು ಸಮಾಚಾರ? ವೆಲ್ಕಮ್ ಟು ಜಯೋಪಚಾರ. ಇವತ್ತಿನ ವಿಶೇಷ ಏನು ಅಂತ ನಮ್ಮ ಅಮ್ಮನ ಕೇಳೋಣ. ನನಗೆ ಗೊತ್ತು ಆಲ್ರೆಡಿ ಏನು ಅಂತ, ಸ್ಟಿಲ್ ನಮ್ಮ ಅಮ್ಮನ ಕೇಳೋಣ. ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್. ಕೊನೆ ತನಕ ನೋಡಿ, ನಿಮ್ಮ ನಾಲಿಗೆ ಚಪಲ ಹತ್ತು ಬಿಡುತ್ತಂಗೆ ಅಂತ ಅಡುಗೆ ಇದು. ತಾಯಿ ನಮಸ್ಕಾರ. ನಮಸ್ಕಾರ. ಏನು ವಿಶೇಷ ಇವತ್ತು? ಒತ್ತು ಶಾವಿಗೆ ಮಾಡ್ತಾ ಇದ್ದೀನಿ. ಒತ್ತು ಶಾವಿಗೆ, ವೆರಿ ವೆರಿ ಹೆಲ್ದಿ. ಲೆಟ್ಸ್ ಗೋ. ಏನೇನು ಬೇಕು ತೋರಿಸೋದಕ್ಕೆ? 1 ಬಟ್ಲು ರಾಗಿ ಹಿಟ್ಟು, ಎಳ್ಳು, ಕರಿ ಎಳ್ಳು ಕಪ್, ಅದರಲ್ಲಿ ಹಾಕೋದಕ್ಕೆ ಏಲಕ್ಕಿ ಅದ್ರ ಮೇಲೆ ಇಟ್ಟಿದ್ದೀನಿ. ಅದನ್ನು ಪುಡಿ ಮಾಡ್ಕೋಬೇಕು ಜೊತೆಗೆ. ಹೌದು. ಆಮೇಲೆ ಹುರಿದು ಪುಡಿ ಮಾಡ್ಕೋಬೇಕು. ಮತ್ತು ಹುರ್ಗಡ್ಲೆ ಅದನ್ನು ಪುಡಿ ಮಾಡ್ಕೋಬೇಕು. ಹುರ್ಗಡ್ಲೆಗೆ ಹಾಕೋದಕ್ಕೆ ಹುರ್ಗಡ್ಲೆ ಹುರ್ಕೊಬೇಕಾ? ಇಲ್ಲ, ಹುರ್ಕೊಳ್ಳೋಂಗಿಲ್ಲ. ಓಕೆ, ಹಂಗೆ ಪುಡಿ ಮಾಡ್ಕೊಳ್ಳೋದು ಅದು. ತೆಂಗಿನಕಾಯಿ ಕಾಯಲ್ಲಿ ಮಾಡ್ಕೊಳ್ಳೋದಕ್ಕೆ. ಇದು ಬಂದು ಕಡಲೆ ಪುಡಿ ಮಾಡ್ಕೊತೀನಲ್ಲ, ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ತೆಂಗಿನ ತುರಿ. ಇದು ಬಂದು ಎರಡಕ್ಕೂ ಕಡಲೆ ಹಿಟ್ಟು ಮತ್ತು ಎಳ್ಳಿಗೆ ಹಾಕ್ಕೊಳ್ಳೋಕ್ಕೆ ಬೆಲ್ಲ ಅರ್ಧ, ಇದರಲ್ಲಿ ಅರ್ಧ ಮಾಡ್ಕೊತೀನಿ. ಮತ್ತು ಇದು ಕಾಯಲ್ಲಿ ಹಾಕ್ಕೊಳ್ಳೋಕ್ಕೆ ಬೆಲ್ಲ. 1 ಕಪ್ ರಾಗಿ ಹಿಟ್ಟಿಗೆ ಅದೇ ಕಪ್ಪಲ್ಲಿ 1.5 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೊಂದು ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ಸ್ಟವ್ ಹಚ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ನೀರು. ಕುದಿಯೋವಷ್ಟರಲ್ಲಿ ನಾನು ತವ ಇಟ್ಕೋತೀನಿ. ತವ ಇಟ್ಕೊಂಡು ಎಳ್ಳು ಹುರ್ಕೊತೀನಿ. ಅಷ್ಟರಲ್ಲಿ ತವ ಕಾಯ್ದಿದೆ, ಎಳ್ಳು ಹಾಕ್ಕೊತಾ ಇದ್ದೀನಿ. ಎಳ್ಳಿನ ಜೊತೆಗೆ 2 ಏಲಕ್ಕಿ ಹಾಕ್ಕೊತೀನಿ. ಇದು ಪಟ ಪಟ ಅಂತ ಸಿಡಿಬೇಕು ಎಳ್ಳು, ಅಷ್ಟುವರೆಗೂ ಹುರ್ಕೋಬೇಕು. ನೋಡಿ, ಎಳ್ಳು ಸಿಡಿತಾ ಇದೆ. ಇಷ್ಟಾಗಿದೆ, ಸಾಕು. ಇಷ್ಟಾದರೆ ತೆಗಿತಿದ್ದೀನಿ. ಇದನ್ನು ಹುರ್ಗಡ್ಲೆ ಪುಡಿ ಮಾಡ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ ಜಾರಿಗೆ. ಅದ್ರ ಜೊತೆಗೆ ಒಂದು 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಕಡಲೆ ಪುಡಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಬೆಲ್ಲ ಹಾಕ್ಕೊತೀನಿ. ಅದ್ರ ಜೊತೆಗೇ ಪುಡಿ ಮಾಡ್ಕೋಬೇಕು. ಒಂದು ಹಿಡಿಯಷ್ಟು. ಹಾಂ, ಅಷ್ಟೇ. ಇದನ್ನು ಪುಡಿ ಮಾಡ್ಕೊತೀನಿ ಇವಾಗ. ನೋಡಿ, ಕಡಲೆ ಪುಡಿ ಮಾಡ್ಕೊಂಡಿರೋ ಕಾಯಿ ಬೆಲ್ಲ ಎಲ್ಲ ಹಾಕಿ ಪುಡಿ ಮಾಡ್ಕೊಂಡಿರೋದು ನೋಡಿ, ಹಿಂಗೆ ಬರಬೇಕು. ಇವಾಗ ಎಳ್ಳು ಹಾರಿದೆ, ಎಳ್ಳನ್ನು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಅದ್ರ ಜೊತೆಗೆ 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಎಳ್ಳು ಪೌಡ್ರ್ ಮಾಡ್ಕೊಂಡಾಯ್ತು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಮತ್ತು ಒಂದು ಹಿಡಿ ಎಳ್ಳು ಪೌಡ್ರ್ ರೆಡಿ ಆಯಿತು. ಇಷ್ಟೇ ಇರಬೇಕು, ಹಿಂಗೆ ನೈಸ್ಗೆ ಇರಬೇಕು, ದಪ್ಪ ಇರಬಾರ್ದು. ಇದಕ್ಕೆ ಕಾಯಿ ಹಾಕ್ಕೊಳ್ಳೋಂಗಿಲ್ಲ. ನೋಡಿ, ಮುದ್ದೆ ಮಾಡ್ಕೊಳ್ಳೋದಕ್ಕೆ ನೀರು ಕುದೀತಾ ಇದೆ ರೆಡಿಯಾಗಿ. ಇವಾಗ ಹಿಟ್ಟು ಹಾಕ್ಕೊತಿದ್ದೀನಿ, ರಾಗಿ ಹಿಟ್ಟು. ಇದಕ್ಕೂ ಹಿಟ್ಟಿನ ಹೆಸರು ಬರಬೇಕಾ? ಹೌದು, ನೀರು ಚೆನ್ನಾಗಿ ಕುದ್ರೆ ಮಾತ್ರ ಮುದ್ದೆ ಚೆನ್ನಾಗಿ ಬರೋದು. ನಾರ್ಮಲ್ ಮುದ್ದೆನೇ ಮಾಡಿಕೊಂಡು ಅದನ್ನು ಒತ್ತು ಶಾವಿಗೆ ಮಾಡೋದಷ್ಟೇ. ಹೌದು. ಹಾಂ, ನೋಡಿ, ಈಗ ಒಂದು ಹದವಾಗೈತೆ. ಇದು ಚೆನ್ನಾಗಿ ಬೇಯಬೇಕು. ಒಂದು ಸ್ವಲ್ಪ ಸ್ಲೋ ಮಾಡ್ತೀನಿ ಸ್ಟವ್ನ, ಇಲ್ಲಾಂದರೆ ಜೋರಾಗಿಟ್ರೆ ಸೀದೋಗ್ಬಿಡುತ್ತೆ. ಒಂದು 10 ನಿಮಿಷ ಬೆಂದರೆ ಸಾಕು. ಇದು ಕಾಯಲ್ಲಿ ಮಾಡೋದಕ್ಕೆ. ಓಕೆ, ಹಸಿ ಕಾಯಿನೇ, ಏನು ಇದನ್ನು ಬೇಯಿಸ್ಕೊಳ್ಳೋಂಗಿಲ್ಲ, ಏನಿಲ್ಲ. ಹಸಿ ಕಾಯಿ ರುಬ್ಕೊತಾ ಇದ್ದೀನಿ. ನೈಸಿಗೆ ರುಬ್ಕೋಬೇಕು ಇದನ್ನು. ಅದಕ್ಕೆ ಒಂದು 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊತೀನಿ. ಚೆನ್ನಾಗಿ ನೈಸಿಗೆ ರುಬ್ಬೇಕದು. ನೋಡಿ, ಕಾಯಿ ರುಬ್ಕೊಂಡಾಯಿತು. ಎಷ್ಟು ನೈಸಾಗಿದೆ, ನೈಸಿದೆ. ಹಿಂಗೆ ರುಬ್ಬೇಕು ಕಾಯಿನ. ಅದ್ರ ಜೊತೆಗೇ ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಕಾಯಲ್ಗೆ ಅಂತ ಬೆಲ್ಲ ಇಟ್ಟಿದ್ನಲ್ಲ, ಅದನ್ನು ಹಾಕ್ಕೊಂಡು ಅದ್ರ ಜೊತೆನೇ ರುಬ್ಕೋಬೇಕು. ಇದು ನೈಸ್ ಆಗಬೇಕು. ಕಾಯಲ್ಗೆ ಎಲ್ಲ ರೆಡಿಯಾಗಿದೆ, ಎಲ್ಲ ರುಬ್ಕೊಂಡಾಗಿದೆ. ಇಷ್ಟು ನೈಸಿಗೆ ಇರಬೇಕು ಹಿಂಗೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಮುದ್ದೆ ಬೆಂದಾಗಿದೆ, ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ತೊಳಸ್ತಾ ಇದ್ದೀನಿ ಇವಾಗ. ಚೆನ್ನಾಗಿ ತೊಳಸ್ಕೋಬೇಕದು, ನೈಸಿಗೆ ಬರಬೇಕು ಮುದ್ದೆ. ಒಂಚೂರು ಗಂಟಿಲ್ದಂಗೆ ಬರಬೇಕು. ಹಂಗೆ ತೊಳಸಿದ್ರೆ ಶಾವಿಗೆ ಮಾಡೋಕ್ಕಾಗೋದು. ಮುದ್ದೆ ತೊಳಸಿ ಇಟ್ಕೊಂಡಿದ್ದೀನಿ, ನೈಸಾಗಿ ತೊಳಸಿ ಇಟ್ಕೊಂಡಿದ್ದೀನಿ, ಗಂಟು ಬರ್ದಂಗೆ. ಇವಾಗ ಅದನ್ನು ಹಾಕ್ಕೊಂಡು ಶಾವಿಗೆ ಒತ್ಕೊಳ್ಳೋಣ. ಶಾವಿಗೆ ಹೋಳು ಹೋಳಿಲ್ಲ ನಮ್ಮ ಮನೇಲಿ, ಹಾಗಾಗಿ ನಾನು ಚಕ್ಲಿ ಒತ್ತ ಹೋಳಲ್ಲೇ ಹಾಕ್ಕೊಂಡು ಶಾವಿಗೆ ಮಾಡ್ಕೊತಾ ಇದ್ದೀನಿ.
ಫಸ್ಟ್ ಒಂಚೂರು ನೀರು ಇದು ಮಾಡ್ಕೋಬೇಕು, ಇದನ್ನು ಹಾಕ್ಕೊಂಡು ಹಿಂಗೆ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಮಾಡಿ ಇಟ್ಕೊಂಡಿರೋದನ್ನ ನೋಡಿ ಹಿಂಗೆ ಮಾಡ್ಕೋಬೇಕು. ಇಲ್ಲ ಎಣ್ಣೆನಾದರೂ ಒಂಚೂರು ಇದು ಮಾಡ್ಕೋಬೋದು, ಕೈಗೆ ಬರೀ ನೀರಾದರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಶಾವಿಗೆ ಮಾಡ್ಕೊತಾ ಇದ್ದೀನಿ. ಅಂದರೆ ಒಬ್ಬೊಬ್ಬರು ರೌಂಡಾಗೂ ಮಾಡ್ಕೊತಾರೆ, ನಾವೆಲ್ಲ ಹಿಂಗೆ ಮಾಡೋದು. ಇದಕ್ಕೆ ಹೆಸರೇನು ಗೊತ್ತಾ? ಒಂದೊಂದು ಕೊಂತ ಅಂತೀವಿ. ಮತ್ತು ಒಂದು ಕೊಂತ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹೆಚ್ಕೋಬೇಕು, ಅಂದರೆ ಅಂಟ್ಕೊಂಡು ಬಿಡುತ್ತೆ ಅಂತ ಹಾಕ್ಕೊಂಡು ಮತ್ತೆ ಹಿಂಗೆ ರೌಂಡಾಗಿ ಒಂದು ಸ್ವಲ್ಪ ತ್ಯವ ಮಾಡ್ಕೋಬೇಕು, ಜಾಸ್ತಿ ಬೇಡ. ಗಂಟಿದ್ರೆ ಹಿಟ್ಟು ಇದರಲ್ಲಿ ಹೋಲಲ್ಲಿ ಬರೋಲ್ಲ, ಹಾಗಾಗಿ ಗಂಟಿರಬಾರ್ದು ಮುದ್ದೆ ಅಂತ ಹೇಳೋದು. ಅಂತ ಇರೋದು ಏನಕ್ಕೆ ಹೇಳೋ, ಅದು ಪಟ ಅನ್ನೋದು ಬಿಸಿ ಮುದ್ದೆ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ನೀಟಾಗಿ ಬರ್ತಾ ಇದೆ. ಆರೋದ್ಮೇಲೆ ಬರೋಲ್ಲ, ಅದಕ್ಕೆ ಬಿಸಿ ಇದ್ದಂಗೆ ಶಾವಿಗೆ ಮಾಡ್ಕೋಬೇಕು ಅನ್ನೋದು. ಆರೋದ್ಮೇಲೆ ಬರೋದಿಲ್ಲ ಶಾವಿಗೆ, ಹಿಟ್ಟು ಹಿಡಿಯುತ್ತೆ. ಕಾಯಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ, ಅದು ತುಂಬ ಗಟ್ಟಿ ಇರಬಾರ್ದು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದರ ಮಿಕ್ಸಿಲೇ ಅದನ್ನೇ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದ್ರೂ ಸಪ್ಪೆ ಆಗಿಬಿಡುತ್ತಲ್ವ? ಹಾಂ, ಜಾಸ್ತಿ ನೀರು ಹಾಕಿದ್ರೂ ಸಪ್ಪೆ ಆಗಿಬಿಡುತ್ತೆ. ನಾವು ಬೆಲ್ಲ ಕಾಯಿ ಎಷ್ಟು ಹಾಕಿರ್ತೀವಿ ನೋಡ್ಕೊಂಡು ಒಂದು ಅಂದಾಜು ಮೇಲೆ ನೀರು ಹಾಕೋಬೇಕು. ನೋಡು ಕರೆಕ್ಟಾಗಿದೆ, ಇಷ್ಟಿರಬೇಕು. ಇನ್ನೂ ತೆಳ್ಳಗೂ ಇರಬಾರ್ದು, ಇನ್ನೂ ಗಟ್ಟಿನೂ ಇರಬಾರ್ದು. ಎಲ್ಲ ರೆಡಿಯಾಗಿದೆ. ಶಾವಿಗೆಗೆ ಏನು ಬೇಕು ಶಾವಿಗೆ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಇದೆ. ಇವಾಗ ತಿನ್ನಬೇಕಷ್ಟೇ, ಟೇಸ್ಟ್ ನೋಡಬೇಕು. ಇದು ಬಂದು ಕಾಯಲು, ಇದು ಶಾವಿಗೆ, ಇದು ಕಡಲೆ ಹುಡಿ, ಇದು ಎಳ್ಳುಡಿ. ಒಂದು ಶಾವಿಗೆ ಹಾಕ್ಕೊಂಡು ಮತ್ತೆ ಕಾಯಲ್ಲಿ ಹಾಕ್ಕೋಬೇಕು. ಇದಕ್ಕೆ ಕಾಯಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಇಷ್ಟೇ ಅಂತ ಏನಿಲ್ಲ. ಕಡಲೆ ಪುಡಿ ಇದನ್ನು 1-2 ಸ್ಪೂನು. ಇದು ಎಳ್ಳು ಪುಡಿ, ಇದನ್ನು ಅದ್ರ ಮೇಲೆ ಹಾಕ್ಕೊಂಡು. ಇದು ತುಂಬ ಒಳ್ಳೆಯದು ರಾಗಿ ಶಾವಿಗೆ. ನಮ್ಮ ಮನೆಯಲ್ಲೆಲ್ಲ ನಾವು ಒಂದೊಂದು ವಾರಕ್ಕೆ ಒಂದ್ಸರಿ ಮಾಡ್ತಾನೆ ಇರ್ತೀವಿ. ತಗೊಳ್ಳಿ, ತಿಂದು ಟೇಸ್ಟ್ ನೋಡಬೇಕು. ರಾಗಿ ಶಾವಿಗೆ ತಿನ್ನೋದಕ್ಕೆ ರೆಡಿ ಇದೆ, ಬಿಸಿ ಬಿಸಿ ಇದೆ. ಅದ್ರ ಜೊತೆಗೆ ಎಳ್ಳು ಸೊಸ್ಲು ಅಂತಾರೆ ನಮ್ಮ ಊರ ಕಡೆ. ಹೌದು. ಆ್ಯಂಡ್ ಇದು ಏನು ಸೊಸ್ಲು? ಇದು ಕಡಲೆ ಪುಡಿ. ಓಕೆ, ಹುರಿಗಡಲೆ ಪುಡಿ. ಎಲ್ಲವೂ ಸಿಹಿನೇ, ಯಾವುದು ಖಾರವಿಲ್ಲ, ಎಲ್ಲವೂ ಸಿಹಿಯ ಕಾಂಬಿನೇಷನ್ನಲ್ಲೇ ಒಂದು ಒಳ್ಳೆ ಡಿಶ್ ಅಂದರೆ ಇದು ಒಂದೇ. ಕಾಯಿ ಹಾಲು, ಕಡಲೆ, ಏನೋ ಇದು ಎಳ್ಳು ಎಲ್ಲವೂ ಸಿಹಿನೇ ಮಾಡೋದು. ಸಿಹಿಗೊಂದು ಕಾಂಬಿನೇಷನ್, ಸಿಹಿನೇ ಹೋಗುತ್ತೆ. ಸೊ ಟೇಸ್ಟ್ ಮಾಡುವ. ಸ್ವಲ್ಪ ಕಾಯಿ ಹಾಕಮ್ಮ. ನಾವು ಕಾಯಿ ಹಾಲು ಪ್ರಿಯರು, ನಮಗೆ ಕಾಯಿ ಹಾಲು ಜಾಸ್ತಿ ಇರಬೇಕು. ಅಂದರೆ ಎಲ್ಲ ಯಾಕೆ ಸ್ವೀಟು ಅಂದರೆ ಅದಕ್ಕೆ ನಾನು ಶಾವಿಗೆಗೆ ಮುದ್ದೆ ತಿರುಗಬೇಕಾದ್ರೆ ಉಪ್ಪು ಹಾಕಿರೋದು ಒಂದು ಸ್ವಲ್ಪ. ಬನ್ನಿ, ಫಸ್ಟ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ರಾಗಿ ಶಾವಿಗೆ ಜೊತೆ ಕಡಲೆ ಹಿಟ್ಟನ್ನು. ನಾನು ಹೆಂಗೆ ಹೇಳಿ, ರಾಗಿ ಗರಿಗರಿಯಾಗಿದೆ. ನಾವು ಅದೇನು ಗೊತ್ತಿದ್ದೀವಿ, ಒತ್ತು ಶಾವಿಗೆ ಮಾಡಿದ್ದೀವಿ. ಪ್ರತಿಯೊಂದು ಲೈನು ಆ ಒತ್ತು ಶಾವಿಗೆನೂ ಸಪ್ರೇಟ್ ಆಗಿದೆ, ಒಂದಕ್ಕೊಂದು ಅಂಟಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಈಗ ಒಂದು ಸ್ವಲ್ಪ ಎಳ್ಳು ಸೊಸ್ಲು ಅಥವಾ ಎಳ್ಳು ಪುಡಿ ಮಿಕ್ಸ್ ಮಾಡಿಕೊಂಡು ಹೇಗಿದೆ? ಸಕ್ಕತ್ತಾಗಿದೆ, ಗಮ್ಮತ್ತಾಗಿದೆಯಾ? ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಎಳ್ಳು ಪುಡಿ ಜೊತೆಗೆ
ದ ಬೆಸ್ಟ್ ಕಾಂಬಿನೇಷನ್. ಎಳ್ಳು ಪುಡಿ ಜೊತೆಗೆ ಸಕ್ಕತ್ತಾಗಿದೆ. ಏನಪ್ಪ ಇದು ಗಮಲ್ ಹಿಂಗಿದೆ. ಬೇರೆ ಏನು ಹೇಳಿ, ಇದು ನನಗೆ ಹೊಸ ಟೇಸ್ಟೇ ಅಲ್ಲ. ಬಿಕಾಸ್ ನಾವು ಯಾವಾಗಲೂ ತಿಂತಾ ಇರ್ತೀವಿ, 15 ದಿವಸಕ್ಕೋ ವಾರಕ್ಕೊಂದ್ಸಲ ಮಾಡ್ಕೊಂಡು ತಿಂತಾ ಇರ್ತೀವಿ ಇದನ್ನು. ಹೌದು, ದ ಬೆಸ್ಟ್ ಫುಡ್. ಹಿಟ್ಟು ರಾಗಿ ಹಿಟ್ಟು ಹಿಂಗೆ ಬೆಂದ ಮೇಲೆ ಮಾತ್ರ ಉಡಿಯಾಗಿರೋಕ್ಕೆ ಸಾಧ್ಯ. ಇವಾಗ ನಮ್ಮಮ್ಮ ಟೇಸ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಊರಲ್ಲಿ 2 ಕೊಂತ ತಿಂತೀವಿ ಇದನ್ನು. ನಾನು 3-4 ತಿಂತೀನಿ, ಗೊತ್ತಲ್ಲ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೇರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಸ್ವಲ್ಪ ಸಿಹಿ ಜಾಸ್ತಿನೇ ಇರುತ್ತೆ ಅಷ್ಟೇ ಹೊರತು ಬೇರೆ ಇನ್ನೇನು ಇಲ್ಲ. ಹೌದು, ವೆರಿ ವೆರಿ ಹೆಲ್ದಿ. ನಿಮ್ಮ ಮನೆಯಲ್ಲೂ ಮಾಡ್ಕೊಂಡು ತಿನ್ನಿ. ಮಾಡಿಕೊಂಡು ಅಥವಾ ನೀವು ಬೇರೆ ಫಾರ್ಮೆಟಲ್ಲಿ ಮಾಡೋದಾದರೆ ನಮಗೆ ತಿಳಿಸಿ. ನಮ್ಮ ಮನೇಲಿ ನಾವು ಬೇರೆ ಥರ ಮಾಡ್ತೀವಿ ಅಂತ ನೋಡುವ, ಯಾವುದು ಬೆಸ್ಟ್ ಅಂತ. ನಿಮ್ಮದು ಬೆಸ್ಟ್ ಅಂದರೆ ನಾವು ಕಲ್ತ್ಕೊತೀವಿ, ನಮ್ಮದು ಬೆಸ್ಟ್ ಅಂದರೆ ನೀವು ಕಲ್ತ್ಕೊಳ್ಳಿ. ಇದರೊಂದಿಗೆ ಇದಿಷ್ಟಾಗಿತ್ತು ನಮ್ಮ ಇವತ್ತಿನ ಜಯೋಪಚಾರದ ವ್ಲಾಗ್ನ ಪಾರ್ಟ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ 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 ಸಿಗ್ತಾನೆ ಇರೋಣ. ಅಲ್ಲಿವರೆಗೂ ನಮಸ್ಕಾರ. ಜಯೋಪಚಾರ.